ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಅಂದಾಗೆ ಆಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಮೊದಲಿಗೆ ಪೂಜಾಯಿಂದ ಕಾಲ್ ಬರುತ್ತೆ. ಏನಮ್ಮ ಅದೃಷ್ಟವಂತೆ ಎಷ್ಟೊತ್ತಾಗುತ್ತೆ ಬರೋದು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ರೋಹಿಣಿ, ಬರೋದು ಬಿಡೆ, ಯಾರನ್ನೇ ನೀನು ಅದೃಷ್ಟವಂತೆ ಅಂತ ಕರೆದಿದ್ದು ಕೇಳ್ತಾಳೆ. ಆಗ ಪೂಜಾ, ತಮ್ಮನ್ನೇ ಕಮ್ಮಿ ಅದೃಷ್ಟ ಮಾಡಿದ್ಯಾ ನೀನು? ಕ್ಷೇತ್ರದಲ್ಲಿ ಏನೆಲ್ಲ ಪ್ಲಾನ್ ಹಾಕಿದ್ರು ಫ್ಲಾಪ್ ಆಯಿತು, ಆದರೂ ದೇವರು ಹೆಂಗೋ ಕಾಪಾಡ್ಬಿಟ್ನಲ್ಲ ಅಂತ ಹೇಳ್ತಾಳೆ. ಆಗ ರೋಹಿಣಿ, ಆ ಮಟ್ಟಕ್ಕೆ ನಾನು ಅದೃಷ್ಟವಂತನೇ ಕಣೆ, ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಹೇಳ್ತಾಳೆ. ಆಗ ಪೂಜಾ, ಹಲೋ ಮೇಡಮ್, ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಟೆಂಪರರಿ ರೆಸ್ಟ್ ಸಿಕ್ಕಿದೆ ಅಷ್ಟೇ ಅಂತ ಹೇಳ್ತಾಳೆ. ರೋಹಿಣಿ ಅಂದರೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಪೂಜಾ, ಛತ್ರಕ್ಕೆ ಬರಲಿಲ್ಲ ಸರಿ, ಆದರೆ ಮನೆಗೆ ಬರಲಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ತೀಯಾ ಅಂತ ಹೇಳ್ತಾಳೆ. ನಿಮ್ಮ ಅತ್ತೆಗೆ ಮೆಮೊರಿ ಪವರ್ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಅಕಸ್ಮಾತ್ ನೆನಪಾಗೋಯ್ತು ಅಂತ ಅನ್ಕೋ, ಅದೇ ಅಷ್ಟೇ ಗುಂಗ್ರಿ ಅಂತ ಹೇಳ್ತಾಳೆ. ಆಗ ರೋಹಿಣಿಲೇ, ಇನ್ನೊಂದ್ಸಲಿ ನಾನು ಗುಂಗ್ರಿ ಅಂದರೆ ಮೇಲಿರೋ ಕೋಪನ ನಿನ್ನ ಮೇಲೆ ತೀರಿಸ್ಕೊಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಪೂಜಾ, ಹೌದಮ್ಮ, ಹೇಳಿದ್ರೆ ನಿನಗೆ ಸರಿ ಅನಿಸುತ್ತೆ, ನಾನು ಹೇಳಿದ್ರೆ ನಿನಗೆ ಕೋಪ ಬರುತ್ತೆ ಅಲ್ವಾ? ಆಯಿತು, ಅದನ್ನೆಲ್ಲ ಬಿಡು, ಮ್ಯಾಟ್ರು ಗುಂಗ್ರಿ ಅನ್ನೋದಲ್ಲ, ಬೇಕಾದ್ರೆ ನಾಕ್ ಆಗುತ್ತೆ ಡೋರು. ರೋಹಿಣಿ, ತಡೆಯೇ, ಯಾರೋ ಬಂದರು, ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ನಾಕ್ ಮಾಡಿರೋದು ಮೀನಾ ಆಗಿರ್ತಾಳೆ. ಅವ್ರೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ. ಆಗ ರೋಹಿಣಿ ಅವರೇ, ಬನ್ನಿ ಊಟ ರೆಡಿ ಇದೆ ಅಂತ ಹೇಳಿ ಕರೀತಾಳೆ. ಆಗ ರೋಹಿಣಿ, ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ತಾಳೆ. ಮೀನಾ ಅಡುಗೆ ಮಾಡಿಬಿಟ್ಟು ಪ್ಲೇಟ್ಸು ಹಾಗೆ ಅಡುಗೆ ಮಾಡಿದಂಥ ಪಾತ್ರೆಗಳನ್ನೆಲ್ಲ ತಂದುಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಆಗ್ತಾರೆ. ಸೂರ್ಯ, ಮಿಸ್ಟರ್ ಪಂಗ್ಯ, ಏನು ಮುಂಚೆನೇ ಬಂದು ಊಟ ಕೂತ್ಕೊಂಡಿದೆಯಲ್ಲ ಎಲ್ಲರಿಗಿನ ಅಂತ ಹೇಳ್ತಾನೆ. ಏನು ನಿಂದು, ಯಾವಾಗಲೂ ನನ್ನನ್ನು ಯಾಕೆ ರೇಗಿಸ್ತೀಯ ಅಂತ ಹೇಳ್ಬಿಟ್ಟು ಕೇಳೋಕೆ ಹೋಗ್ತಾನೆ. ಅಷ್ಟರೊಳಗಡೆ ಮೀನಾ, ಸುಮ್ಮನೆ ರೀ ಅಂತ ಹೇಳ್ತಾಳೆ. ಶಾಂತಿ ಹಾಗೆ ರಂಗನಾಥ್ ಅವ್ರನ್ನ ಊಟ ಕರೀತಾಳೆ ಮೀನಾ. ಆಗ ಸುಮ್ಮನೆ ಹೋಗೆ, ಬರಲ್ಲ ಊಟಕ್ಕೆ ಅಂತ ಹೇಳ್ತಾಳೆ. ಸುಮ್ಮನೆ ಹೋಗು ಅಂದರೆ ಹೋಗು ಇಲ್ಲಿಂದ ಅಷ್ಟೇ ಅಂತ ಹೇಳ್ಬಿಟ್ಟು ರೇಗ್ತಾಳೆ. ಸೂರ್ಯ, ಮೀನಾ ಬಾಮ್ಮ ನೀನು, ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಮೀನನ್ನು ಕರೀತಾನೆ. ಮೀನಾ ಅಲ್ಲಿಂದ ಹೊರಟು ಬರ್ತಾಳೆ. ರಂಗನಾಥ್ ಅವರು, ಶಾಂತಿ ಬಾ ಊಟಕ್ಕೆ ಅಂತ ಹೇಳ್ಬಿಡ್ತಾರೆ. ಆಗ ಶಾಂತಿ, ಬೇಡ ಬಿಡಿ, ಅವ್ರಿಬ್ಬರೇ ಗದಕ್ಲಿ ಅಂತ ಹೇಳ್ತಾಳೆ. ರಂಗನಾಥ್ ಅವರು, ನೋಡು ಶಾಂತಿ, ಬೇಸರ ಆಗಲಿ ಕೋಪ ಆಗಲಿ ಅನ್ನೋದ ಮೇಲೆ ತೋರಿಸ್ಬಾರ್ದು ಅಂತಾರೆ. ಆಗ ಶಾಂತಿ, ತುಂಬಿದ ಮನೆ ಹೊಡೆದೋದು, ಯಾವ ಸಂತೋಷಕ್ಕೋಸ್ಕರ ನಾನು ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ರಂಗನಾಥ್ ಅವರು, ನೋಡು, ಎಲ್ಲ ಸಮಸ್ಯೆನೂ ತಲೆ ಸರಿ ಮಾಡುತ್ತೆ, ಆದರೆ ಸಮಸ್ಯೆನ ಅನ್ನ ಒಂದೇ ಸರಿ ಮಾಡೋದು. ಅನ್ನಂ ಪರಬ್ರಹ್ಮ, ಅನ್ನ ಪರಬ್ರಹ್ಮ ಸ್ವರೂಪ, ನಿನ್ನಷ್ಟೇ ನೋವು ಇದೆ ಕಣೆ, ಆದರೆ ಇದಕ್ಕೆ ಪರಿಹಾರ ಉಪವಾಸ ಸತ್ಯಾಗ್ರಹ ಅಲ್ಲ. ನಂತರ ಮಕ್ಕಳು ದೇಶದಲ್ಲಿ ಹೊಟ್ಟೆ ಹಸುವಿನಿಂದ ಒದ್ದಾಡ್ತಾ ಇದ್ದಾರೆ, ಆದರೆ ಭಗವಂತ ನಮ್ಗೆ 2 ಹೊತ್ತು ಊಟ ಕೊಟ್ಟಿದ್ದೇನೆ, ನಡಿ ಅಂತ ಹೇಳ್ಬಿಟ್ಟು ದಿನ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಊಟ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಎಲ್ಲ ಊಟ ಕೂತ್ಕೊಳ್ತಾರೆ, ಊಟ ಮಾಡ್ತಾ ಇರ್ತಾರೆ. ಆದರೂ ಕೂಡ ಶಾಂತಿ ಸುಮ್ಮನೆ ಕೂತಿರ್ತಾಳೆ. ಆಗ ಶಾಂತಿ, ಊಟ ಮಾಡು ಅಂತ ರಂಗನಾಥ್ ಹೇಳ್ತಾರೆ. ಆಗ ಶಾಂತಿ, ಹೇಗೆ ಊಟ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಸೂರ್ಯ, ಕೈಲಿ ತಗೊಂಡು ಬಾಯಿನಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾನೆ. ಜೀರ್ಣ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ನಾನೇ ಜೀರ್ಣದ ಮ್ಯಾಟು ಅಂತ ಹೇಳ್ತಾನೆ. ಆಗ ಶಾಂತಿ, ಊಟ ಮಾಡೋಕ್ಕೆ ಮನಸ್ಸಲ್ಲಿಂದ ಬರುತ್ತೆ ಅಂತ ಹೇಳ್ತಾಳೆ. ಸೂರ್ಯ, ಪೋಸ್ಟಲ್ಲಿ ಬರ್ಬೋದು ಅಂತ ಹೇಳ್ತಾನೆ. ಅದು ಹಳೆಯದಾಗೋಯ್ತಲ್ಲ, ಈಗ ಗೂಗಲ್ ಅಥವಾ ವಾಟ್ಸಪ್ಪಲ್ಲಿ ಬರ್ಬೋದು ಅಂತ ಹೇಳ್ತಾನೆ. ಆಗ ಶಾಂತಿ, ರೀ, ನಿಮ್ಮ ಮಗನಿಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಹೇಳಿ ಅಂತ ಹೇಳ್ತಾಳೆ. ನಾನು ಊಟ ಮಾಡಲು ಅಥವಾ ಎದ್ದೋಗ್ಲೋ, ಯಾಕೋ ಇಷ್ಟೊಂದು ಹೊಟ್ಟೆ ಉರಿಸ್ತೀಯ ನೀನು ಅಂತ ಹೇಳ್ತಾಳೆ. ಆಗ ಸೂರ್ಯ, ತಿನ್ನೋ ಹೊಟ್ಟೆ ಉರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಆಗ ನಾನು ಹಾಲು ಅನ್ನ ತಿನ್ನಲ್ಲ ಅಂತ ಹೇಳ್ತಾಳೆ. ಸರಿ, ಇಲ್ಲ ಅಂತಂದರೆ ಹಾಲು ತಿನ್ನು ಅಂತ ಹೇಳ್ತಾನೆ. ಸುಮ್ಮನೆ ಕುತ್ಕೊಳ್ಳೋ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಳೆ ಸೂರ್ಯಗೆ. ಅಲ್ಲಿ ಅಷ್ಟು ಜನರ ಮುಂದೆ ನನ್ನದು ಮರ್ಯಾದೆ ತೆಗ್ದ, ಅಯ್ಯೋ ನಾನು ಹೇಗೆ ಬೀಗ್ತಿ ಮುಖ ತೋರಿಸ್ಲಿ. ರೋಹಿಣಿಯವರಪ್ಪ ಅಲ್ಲಿಗೆ ಬರಲಿಲ್ಲ, ಬಂದಿದ್ದರೆ ಗತಿ ಏನಾಗ್ತಿತ್ತು ಅಂತ ಹೇಳ್ತಾ ಇರ್ತಾಳೆ. ಸೂರ್ಯ, ಮಲೇಷ್ಯಾದಿಂದ ಬಂದವರು ಇಲ್ಲಿಗೆ ಫ್ಲೈಟಲ್ಲಿ ಸೈಕಲ್ ಬಾಡಿಗೆ ತೊಗೊಂಡು ಅದನ್ನೇ ಹೊಡ್ಕೊಂಡು ಮಲೇಷ್ಯಾಗೆ ಹೋಗ್ಬಿಟ್ಟಿರೋರು. ಎಲ್ಲಿ ಪೌಡ್ರು, ನಿಮ್ಮಪ್ಪ ಅಟೆಂಡೆನ್ಸ್ ಹಾಕಲಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ರೋಹಿಣಿಗೆ ತುಂಬ ಗಾಬರಿ ಆಗುತ್ತೆ. ಶಾಂತಿ ಗಮನಿಸ್ತಾ ಇರ್ತಾಳೆ. ಎಲ್ಲೇ ರೋಹಿಣಿ ನಿಮ್ಮಪ್ಪ ಬರ್ತಾರೆ ಅಂತಲೇ ಇದೆಯಾ ಅಂತ ಹೇಳ್ತಾಳೆ. ಆಗ ಮನೋಜ್, ಹೌದು, ನಾನು ಕೇಳಬೇಕು ಅಂತ ಅಂದ್ಕೊಂಡೆ, ಎಲ್ಲಿ ನಿಮ್ಮಪ್ಪ, ನೋಡಬೇಕು ಅನ್ನೋ ಆಸೆ ನನಗಿದೆ, ಆದರೆ ಅವರಿಗೆ ನೋಡಬೇಕು ಅನ್ನೋ ಆಸೆ ಇಲ್ವಾ ಅಂತ ಕೇಳ್ತಿರ್ತಾನೆ. ಆಗ ಶಾಂತಿ, ಅವ್ರಿಗೆ ಆಸೆ ಇದೆಯೋ ಇಲ್ವೋ, ಮಾತ್ರ ಏನೋ ಇದೆ, ಗುಂಗ್ರಿ ಸತ್ಯ ಹೇಳ್ಬಿಡೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ನಿಮಗೆ ಆಶ್ಚರ್ಯ, ಇದು ಹೊಸ ನಾಮಕರಣ, ಮುಂಕಿನ ಗುಂಗ್ರಿನೇ ಚೆನ್ನಾಗಿದೆಯಲ್ಲ ಅಂತ ಹೇಳ್ತಾನೆ. ಶಾಂತಿ, ನೀನು ಸುಮ್ಮನೆ ಇರೋ, ನೀನು ಹೇಳೇ ನಿಜಾನ ಅಂತ ಹೇಳ್ತಾಳೆ. ಆಗ ಸೂರ್ಯ, ನೋಡ್ರಮ್ಮ, ಮೈಗಾಗಲ್ಲ, ಸುಳ್ಳು ನಮ್ಮ ಸಕ್ಕರೆಗಾಗಲ್ಲ, ಎಲ್ಲ ಸೊಲ್ಲು ಅಂತ ಹೇಳ್ತಾಳೆ. ಆಗ ಶಾಂತಿ, ಹೇಳು ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಹೆಣ್ಮಕ್ಳು ಮೇಲೆ ಕೂಗಾಡಬೇಡ ಕಣೆ ಅಂತ ಹೇಳ್ಬಿಟ್ಟು, ಅಮ್ಮ ನಿಮ್ಮ ತಂದೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿನ ಕೇಳ್ತಾ ಇರ್ತಾರೆ ಸಮಾಧಾನವಾಗಿ. ಆಗ ರೋಹಿಣಿ, ಅದು ಅಂತ ಹೇಳ್ಬಿಟ್ಟು ಸುತ್ತೋದಿಸ್ತಾ ಇರ್ತಾಳೆ. ಅಷ್ಟರೊಳಗೆ ಅವಳಿಗೆ ವಾಕರ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಎದ್ದು ಹೊರಟೋಗ್ತಾಳೆ. ಹೊರಗಡೆ ಬಂದು ವಾಂತಿ ಮಾಡ್ತಾ ಇರ್ತಾಳೆ. ಕೂಡ ಹೋಗ್ತಾನೆ. ಹಾಗೆಯೇ ಮೀನಾ ಕೂಡ ನೀರು ತೊಗೊಂಡು ಹೋಗ್ತಾಳೆ. ರೋಹಿಣಿಗೆ ನೀರು ಕುಡೀರಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನೀರಿನ ಲೋಟನ ಕೊಡ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ರೋಹಿಣಿ ಸ್ವಲ್ಪ ಕುಡಿದು ಸಾಕು ಅಂತ ಹೇಳ್ಬಿಟ್ಟು ಮೀನಾ ಕೈಗೆ ಲೋಟನ ವಾಪಸ್ ಕೊಡ್ತಾಳೆ. ಆಗ ಮೀನಾ, ನೋಡ್ಕೊಳ್ಳಿ ಹುಷಾರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಳಗಡೆ ಬರ್ತಾಳೆ. ಅಷ್ಟರೊಳಗಡೆ ಮನೋಜ್ ಆಗಿ ರೋಹಿಣಿ ಕೂಡ ಒಳಗಡೆ ಬರ್ತಾರೆ.
ನನ್ನತರು ಯಾಕಮ್ಮ ಹುಷಾರಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ರೋಹಿಣಿ ಯಾಕೋ ಮಾವ ನಿನ್ನೆಯಿಂದ ತಲೆ ಸುತ್ತುತ್ತಾ ಇದೆ, ಹಾಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅಂತ ಹೇಳ್ತಾಳೆ. ಮತ್ತು ರೋಹಿಣಿ ಹತ್ರ ಹೋಗ್ಬಿಟ್ಟು ಇಷ್ಟೇನ ಬೇರೆ ಏನಾದರೂ ಇದೆಯಾ ಅಂತ ಕೇಳ್ತಾಳೆ. ಆಗ ರೋಹಿಣಿ ಅತ್ತೆ ಅಂದರೆ ಅನ್ನದ ವಾಸನೆಗೆ ಇರಿಟೇಟ್ ಆಗೋದು, ಮಾವಿನಕಾಯಿ ತಿನ್ನಬೇಕು ಅಂತ ಅನ್ಸೋದು ಅಂತ ಏನಾದ್ರು ಅನ್ನಿಸ್ತಿದೆ ಅಂತ ಕೇಳ್ತಾಳೆ. ಆಗ ಹೌದು ಅತ್ತೆ ಹಾಗೆಲ್ಲ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಶಾಂತಿ ಖುಷಿಯಿಂದ ಹಾಗಾದರೆ ಅದೇ ಅಂತ ಹೇಳ್ತಾ ಇರ್ತಾಳೆ. ಮನೋಜ್ ಏನಮ್ಮ ಅದು ಆಟೋ ಇಮ್ಯೂನ್ ಡಿಸೀಸಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಶಾಂತಿ ಆಟೋ ಅಲ್ಲ ಕಣೋ, ಕಾರೋ ಅಲ್ಲ ಕಣೋ, ಅದೇ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ. ಆಗ ಸೂರ್ಯ ಅದೇ ಅಂತಂದರೆ ಏನರ್ಥ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಈ ತಾಯಿ ಆಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕಂಗ್ರಾಟ್ಸ್ ಕಣೋ ಮನೋಜ ಅಂತ ಹೇಳ್ಬಿಟ್ಟು ಮನೋಜಂಗೆ ಕಂಗ್ರಾಟ್ಸ್ ಹೇಳ್ತಾಳೆ ಶಾಂತಿ. ಆಗ ಮನೋಜಂಗೂ ಕೂಡ ತುಂಬ ಶಾಕ್ ಆಗುತ್ತೆ, ಹಾಗೆ ಮನೆಯವರಿಗೂ ಕೂಡ ಶಾಕ್ ಆಗುತ್ತೆ. ಸೂರ್ಯ ಅದೇ ಅಂತ ಹೇಳ್ತೀಯ ಅಂತ ಹೇಳಿದಾಗ ಮಕ್ಕಳು ನೆತ್ತಿರು ಹೊಟ್ಟೆ ಕಣೋ ಇದು, ನನಗೆಲ್ಲ ಗೊತ್ತಾಗುತ್ತೆ, ನೀನೇನೇ ಹಾಗೆ ನೋಡ್ತಾ ನಿಂತಿದ್ದೀಯ, ಹೋಗಿ ಸಕ್ಕರೆ ತಗೋಬಾ ಅಂತ ಹೇಳ್ಬಿಟ್ಟು ನೀನಾಗೆ ಹೇಳಿ ಕಳಿಸ್ತಾಳೆ. ನಿನ್ನ ಕರ್ಕೊಬಂದು ಸೋಫಾ ಮೇಲೆ ಬಾಮ್ಮ ನೀನು ಕುತ್ಕೊಂಡು ನಿನಗೆ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಅಷ್ಟರೊಳಗಡೆ ಸಕ್ಕರೆ ತರ್ತಾಳೆ. ರೋಹಿಣಿಗೂ ಸಕ್ಕರೆ ತಿನ್ನಿಸಿ ಹಾಗೆ ಮನೋಜನ್ಗೂ ಸಕ್ಕರೆ ತಿನ್ನಿಸಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾಳೆ. ಇವತ್ತಿನ ಸಂಚಿಕೆಯ ಭಾಗ 2 ಕೂಡ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.